ಹಲೋ, ಹಲೋ. ಕೇಳಿಸ್ತಾ ಹೇಳಿ ಇಲ್ವಾ? ಸರ್. ಕೇಳಿಸ್ತಾ ಇದೆ ಅಣ್ಣ. ಎಲ್ಲಿದ್ದೀರಾ? ನಾನೀಗ ಮನೆ ತಗ ಬಂದೆ. ಇದು ಯಾಕೋ ಹೀಟ್ ಆದಂಗ ಆಯ್ತು. ಸೌದೆಕಾಯಿ ತಿನ್ನಕ್ ಹೋಗಿದ್ದೆ ಬೂನಳ್ಳಿಗೆ. ಹೌದಾ? ಹೌದು. ನಾನು ತುಂಬಾ ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ. ನಿಮ್ಮ ಓ ನಾನು ನಿನ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ಓ ನಿಮ್ಮ ವಾಯ್ಸ್ಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ಓ ನಿಮ್ಮ ನಾನು ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ. ಅಂದ್ರೆ ಓ ನಾನು ನಿಮ್ಮ ವಾಯ್ಸ್ಗೆ ತುಂಬಾ ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ಓ ನಾನು ನಾಳೆ ನಿಮ್ಮನ್ನ ನೋಡ್ಬೇಕು ಅಂತ ಇದ್ದೀನಲ್ಲ. ನೀವು ಹೆಂಗಸ್ರ ಗಂಡಸ್ರ? ಆ ಹೆಂಗಸ್ರ ಗಂಡಸ್ರ? ನಾನು ಮಂಜುಳಾ ಅಂತ, ಹೆಂಗ್ಸು. ಇದು ನಿಮ್ಗೆ ಯಜಮಾನ್ರ ಅವ್ರ? ಆ ಯಜಮಾನ್ರ ಅವ್ರ ಅಕ್ಕ? ಯಾಕೆ ಈ ತರ ಕೇಳ್ತಿದ್ದೀರಾ? ಅಲ್ಲ ಯಜಮಾನ್ರ ಯಜಮಾನ್ರ ಅವ್ರ ಅಲ್ಲ, ಅಕ್ಕ? ನೀವು ಈ ತರ ಒಂದು ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು. ಒಬ್ಬ ಅಲ್ಲಲ್ಲ, ಒಬ್ಬ ಅಭಿಮಾನಿಯಾಗಿ ನಾನು ನಿಮಗೆ ಫೋನ್ ಮಾಡಿದ್ದೀನಿ, ಗೊತ್ತಾಯ್ತಾ? ಆಯ್ತಕ್ಕ. ಆಯ್ತವ ಆಯ್ತವ. ಯಾವುದೇ ಹೆಣ್ಣಿನ ಬಗ್ಗೆ ಆಗಿ ಕೇವಲ ಮಾತಾಡಬಾರ್ದು, ಆಯ್ತೇನಪ್ಪ? ಇಲ್ಲ ಇಲ್ಲವ. ಹ್ಮ್, ಕೇವಲವಾಗಿ ಮಾತಾಡೋದು ಓ ಅದು ಸಮಂಜಸವಲ್ಲ, ಗೊತ್ತಾಯ್ತಾ? ಯಾವ ಆಯ್ತವ. ಹೆಣ್ಣಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ, ಏನು ಎತ್ತ, ಏನಕ್ ಮಾಡಿದ್ರಿ ಅಂತ ತಿಳ್ಕೊಬೇಕು ಫಸ್ಟ್, ಗೊತ್ತಾಯ್ತಾ? ಏನಕ್ ಮಾಡಿದ್ರಕ್ಕ? ನಾನ್ ನಿನ್ಗೇನ್ ಹೇಳಿದ್ದು? ಇದು ನಿನ್ಗೆ ದಯಸಾಯಿ ಎಂತದ ಆಗಿದ್ದೀನಿ ಅಂದ್ರೆ ನಾನ್ ನಿಮ್ಗೆ ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದೀನಿ. ನಿಮ್ದು ಫಿದಾ? ಮೊಬೈಲ್ ಬರ್ತಾವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು, ಓ ಅದಕ್ಕೆ ಫಿದಾ ಆಗ್ಬಿಟ್ಟಿದೀನಿ ಅಂತ ನಾನು ಫಿದಾ? ಹೇಳಿದ್ರೆ ನೀನು ಏನೇನೋ ನಿನ್ ಗಂಡ ಅವನ ಹಿಂಗ ಅವನ. ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತೀಯ ನಂತಕ್ಕೆ ಮನೆ ಕಣಕ್ಕೆ? ಇಲ್ಲವ ಇಲ್ಲ ಅಕ್ಕ. ಪಾಪ ನಾವು ನಮ್ ತಂಗಿ ನಮ್ ಅಕ್ಕ ಇದ್ದಂಗವ. ಹಾ, ನಮ್ ತಂಗಿ ಅಕ್ಕ ಇದ್ದಂಗ ನೀವು. ಮತ್ತೀಗ ಏನ್ ಆತರ ಮಾತಾಡ? ನಿನ್ ಗಂಡ ಅವನ? ಈಗ ನನ್ ಗಂಡ ಇಲ್ಲ ಅಂತಂದ್ರೆ ನೀನ್ ಬಂದ್ ಇಟ್ಕಂತೀಯ ನನ್ನ? ಇಲ್ಲ ತಪ್ಪಾಯ್ತವ. ಹಾ, ಇಲ್ಲ ಅಂತ ನಂಗೆ ಮದ್ವೆ ಆಗಿಲ್ಲ ಅಂತ ನೀನ್ ಆಗ್ತೀಯ ಮದ್ವೆ? ಇಲ್ಲ ಅಕ್ಕ. ಇಲ್ಲ ಯಾರನ್ನ ಹುಡುಕೊಂಬಂದ್ ಮದ್ವೆ ಮಾಡಿಸ್ತೀಯಾ? ಇಲ್ಲ ಅಕ್ಕ. ಮತ್ತೀಗ ಏನ್ ಆತರ ಕೇಳ್ತೀವಿ? ಕೇಳಿ ಏನಕ್ಕೆ? ವೈ ಟೆಲ್ ಮಿ ಟೆಲ್ ಮಿ ಟೆಲ್ ಮಿ ನೀನ್ ಏನಕ್ಕೆ ಕೇಳ್ದೆ? ಇಲ್ಲ ನಮ್ದೇನು ಅದು ಯಾತ್ರದ್ದು ಇಲ್ಲ. ಟೆಲ್ಮಿ ಏನು ಇಲ್ಲ. ನಾವು ಇದು ಕೇಳ್ದ ಅಕ್ಕ. ಇದು ಏನ ಬಿಡಿ, ಅದು ತಪ್ಪಾಯ್ತು ಅಲ್ವಾ? ಓ ಆಯ್ತು. ನಿಮ್ಗೆ ಸರ್ ಮದ್ವೆ ಆಗಿದೆಯಾ? ಓ ಮದ್ವೆ ಆಗಿದೆ ಸರ್. ಮದ್ವೆ ಆಗಿದೆ ಅಕ್ಕ. ಯಾರಿಗೆ? ನನಗ್ ಮದ್ವೆ ಆಗಿದೆ. ಹೌದಾ? ನಿಮ್ಮ ಹೆಂಗಸ್ರಿಗೆ ಮದ್ವೆ ಆಗಿದೆ. ಅವ್ರಿಗೂ ಮದ್ವೆ ಆಗಿದ್ಯಾ? ಹ್ಮ್. ನಿಮ್ಗೆ ಜನ ಮಕ್ಳು ಸರ್? ನಮ್ಗೆ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೆ? ಅವ್ರಿಗೂ ಒಂದ್ ಹೆಣ್ಣು ಗಂಡು. ಒಟ್ಟು 4 ಜನನಾ? ಓ ಆ ಇಲ್ಲ ಇಲ್ಲ, ಎಲ್ಲರಿಗೂ ಒಂದ್ ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನಾನ್ ಕೇಳ್ತಿರೋದು ಏನ್ ಗೊತ್ತಾ ಪ್ರಶ್ನೆ? ಓ ನಿಮ್ಗೆ ಮದ್ವೆ ಆಗಿದೆಯಲ್ಲ, ನಿಮ್ಗೆ ಎಷ್ಟು ಜನ ಮಕ್ಳು ಅಂದೆ ಅಷ್ಟೇ ನಾನು. ಒಂದ್ ಹೆಣ್ಣು ಒಂದ್ ಗಂಡು. ಅದಕ್ಕಿಂತ ದೊಡ್ಡರೊಬ್ರು ಒಂದ್ 11-12 ತಿಂಗಳ ಮಗ ತೀರೋಗ್ಬಿಟ್ರು, ಗಂಡು ಮಗ. ಸಾರಿ ಎಸ್ಟಿಮ್ಲಿ ಸಾರಿ ಸರ್, ಬೇಜಾರ್ ಮಾಡ್ಕೊಂಬೇಡಿ. ನಿಮ್ಗೆ ಈಗ ಒಂದ್ ಹೆಣ್ಣು ಒಂದ್ ಗಂಡು. ಓ ಹೂನಕ್ಕ. ಹೆಂಗ ಸಂಸಾರ ಚೆನ್ನಾಗಿರ್ಲಿ ಸರ್. ದೇವರಲ್ಲಿ ನಿಮ್ ಹೆಂಗಸ್ರಿಗೆ ಎಷ್ಟು ಜನ ಮಕ್ಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೂ ಒಂದ್ ಹೆಣ್ಣು ಒಂದ್ ಗಂಡು, ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು? ಇಲ್ಲ, ಇಬ್ರಿಂದಲೇ ಒಂದ್ ಹೆಣ್ಣು ಒಂದ್ ಗಂಡು. ನಾವು ಒಟ್ 4 ಜನ ಅಲ್ಲ, ಇಬ್ರೇ. ಇದೇನ್ ಸರ್ ಇದು? ಸರ್ ನಿಮ್ಗೆ ಎಷ್ಟು ಜನ ಮಕ್ಳು ಹೇಳಿ ಸರ್? ಏನ್ ಸರ್ ನೀವು ಈ ತರ ಸಂಜೆ ಟೈಮಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು? ಇಲ್ಲವ ಇಲ್ಲ, ಡ್ರಿಂಕ್ಸ್ ಅದೇನು ಮಾಡಲ್ಲ ನಾವು. ಡ್ರಿಂಕ್ಸ್ ಸಿಗರೇಟ್ ಏನು ಸೇರ್ತಿಲ್ಲ. ಆ ತರ ಎಲ್ಲ ಕಲಿಬೇಡಿ ಸರ್. ಸಿಗರೇಟು ಪಗರೇಟು ಡ್ರಿಂಕ್ಸ್ ಎಲ್ಲ ಕಲಿಬೇಡಿ, ಆರೋಗ್ಯಕ್ಕೆ ಹಾನಿಕರ. ಓ ಅವೆಲ್ಲ ಮಾಡಕ್ ಹೋಗ್ಬೇಡಿ. ಓ ಯಾವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ದೈವಾರಾಧನೆ ಮಾಡಿಕೊಂಡು, ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲ ಹೇಳ್ಕೊಂಡು ನೀವು ಇದ್ರೆ ದೇವರು ನಿಮ್ಗೆ ಕಷ್ಟ ಕಾರ್ಪಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ? ಏನೋ ದೊಡ್ಡ ಮಾತು ಅಮ್ಮ. ಆಯ್ತು. ಇದು ಅದೇ ನಾನೇನ್ ಗೊತ್ತ ಕೇಳಕ್ ಬಂದೆ, ನಿಮ್ಗೆ ಎಷ್ಟು ಜನ ಮಕ್ಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಇಬ್ರು ನಮ್ಗೂ, ಇಬ್ರು ನಮ್ಮ ಮನೆ ನಮ್ಮ ಹೆಂಗಸ್ರಿಗೂ ಇಬ್ರು ಗಂಡು. ಇಬ್ರಿಂದಾನು ಒಂದೊಂದು ಅಷ್ಟೇ ಸರ್. ನಿಮ್ಗಿಬ್ರು ನಿಮ್ ಹೆಂಗಸ್ರಿಗಿಬ್ರ 4 ಜನ ಮಕ್ಳಲ್ವಾ? ಖಂಡಿತ ಅಲ್ಲ, ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ರಿ. ಇಬ್ರು ಅವರಿಂದ ನಮ್ಮಿಂದ ಇಬ್ರೇ ಇರೋದು, 4 ಜನ ಅಲ್ಲ.
ಸರ್ ನಿಮ್ಗೆ ಜನ ಮಕ್ಕಳು ಸರ್, ಸುಮ್ಮನೆ ಏನಕ್ಕೆ ಸರ್ ಈ ತರ ನೀವೇನೋ ನಾವು ಕೆಲಸ ಮುಗಿಸಿ ಟೆನ್ಷನ್ ಆಗಿ ಬಂದಿರ್ತೀವಿ. ಹೋಗತ್ ನನ್ನ ಮಗ ನೋಡ್ರಿ ನಾಯಿ ಚೂ ಬಿಟ್ಟು ಹೇಳಿಸ್ತೇವೆ. ಈಗ ಬಂದ್ ಶಿವ ಅಂತ ಕುಕ್ಕ ಇಬ್ರು 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 ಈಗ ನಿಮ್ಗೆ ಇಬ್ರು ಮಕ್ಕಳು. ಓ ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ ಮತ್ತೆ 4 ಜನ ಆದ್ರಲ್ಲ ಸರ್. ನಿಮ್ ಹೆಂಗಸ್ರಿಗೆ 2 ಮಕ್ಕಳಾದ್ರೆ ನಿಮ್ಗಿಬ್ರು ಮಕ್ಕಳಾದ್ರೆ ಒಟ್ಟು 4 ಜನ ಮಕ್ಕಳಾದ್ರಲ್ಲ ಸರ್. ನಾವ್ ಇಬ್ರೇ ಗಂಡ ಹೆಂಡ್ರಿ ಇಬ್ರೇನಾ? ಈ 2 ಮಕ್ಳು. ನೀವಿಬ್ರು ಗಂಡ 2 ಹೆಂಡ್ತಿದ್ದೀರಾ? ಇಬ್ರು ಮಕ್ಳು 2, 1 ಹೆಣ್ಣು 1 ಗಂಡು. ಅಲ್ಲ ಸರ್, ನೀವ್ 2 ಗಂಡ 2 ಹೆಂಡ್ತಿದ್ದೀರಿ ಇರೋದ ಮನೆಯಲ್ಲಿ? ಇಬ್ರೇ ಇರೋದ್ ನಾವ್ ಇಬ್ರೇ. ಮತ್ತೆ ನಿಮ್ಗೆ ಜನ ಮಕ್ಕಳು? ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ ಇಬ್ರು ಎಷ್ಟಾಯ್ತು? 4 ಜನ ಆಗ್ಲಿಲ್ವಾ? ಇಬ್ರಿಂದ ಇಬ್ರು, 1 ಹೆಣ್ಣು 1 ಗಂಡು ಇಬ್ರು, ನಾವಿಬ್ರೇ ಇರೋದು. ನಮ್ಮಿಬ್ರಿಂದ ಇಬ್ರು. ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ? ಅಕ್ಕ ನಿನ್ಗೇನ ನನಗೆ ತಿಕ್ಲಾ ಇಡ್ಸ್ಬೇಡ ನನಗೆ. ಮದುವೆ ಬೇರೆ ಹತ್ರ ಬಂದು ಕುಂತ ಇದ್ರಿ, ಒಬ್ರು ದುಡ್ಡು ಕೊಡಿಲ್ಲ. ಇಬ್ರು ನಾವು ಇಬ್ರು. ನಮ್ಗೆ ಹೋಯ್ತು ಸರ್. 1 ನಿಮಿಷ ತಡಿ ಸರ್. ಏನ್ ಸರ್ ನಮ್ಗೆ ಈ ತರ ಟೆನ್ಷನ್ ಕೊಟ್ಬಿಟ್ರಲ್ಲ ಸರ್ ನೀವು. ನಂಗೆ ತಲೆ ಎಲ್ಲ ಸುಡ್ತಾ ಇದೆ ಸರ್ ನೀವ್ ಮಾತಾಡಿದ್ಕೆ. ನಮ್ಗೆ ಮಾತ್ರೆ ಮುಗ್ದೋಗ್ಯಾವ ಇಲ್ಲಿ. ನಿಮ್ಗೆ ಇದು ಯಾಕ ನೀವ್ ಯಾರು ಹೇಳಿ? ನಮ್ಗೆ ಇಬ್ರು ನಾವು. ನಾನು ಮಿಂಚಿಂಗ್ ಮಂಜುಳಾ ಅಂತ. ಮಿಂಚಿಂಗ್ ಮಂಜುಳಾ ನನ್ನ ಹೆಸರು. ಮಿಂಚಿಂಗ್ ಮಂಜುಳಾ ಅಕ್ಕರೆ. ನಾವು ಇಬ್ರು ಗಂಡ ಹೆಂಡತಿ ಇಬ್ರು. ನಾನು ಅದನ್ನೇ ಹೇಳ್ತಿರೋದು. ನೀವು ಗಂಡ 2 ಹೆಂಡತಿ 2 ಅಲ್ವಾ? ಇಬ್ರು. ಮಕ್ಕಳು ಇಬ್ರು. ಈಗ ನಿಮ್ಗಿಬ್ರು, ನಿಮ್ ಹೆಂಡತಿಗೆ ಇಬ್ರು. ಮತ್ತೀಗ ನಿಮ್ಗಿಬ್ರು ನಿಮ್ ಹೆಂಡತಿಗೆ 2 ಆದ್ರೆ ಎಷ್ಟು ಜನ ಆಯ್ತು ಸರ್? ನಾವು ಗಂಡ ಹೆಂಡತಿ ಇಬ್ರು. ಗಂಡ ಹೆಂಡತಿ ಇಬ್ರು. ಅಯ್ಯೋ ಏನಪ್ಪ ಇದು? ಇವ್ರು ಏನಪ್ಪ? ಹೇಳಿ ಸರ್, ಹೋಗ್ಲಿ. ಗಂಡ ಹೆಂಡತಿ ಇಬ್ರು. ನಮ್ಗೆ 1 ಹೆಣ್ಣು 1 ಗಂಡು. ಇಬ್ರಿಂದ 1 ಹೆಣ್ಣು 1 ಗಂಡು. ಆಯ್ತಲ್ವಾ? ಈಗ ನೀವು ಗಂಡ ಹೆಂಡತಿ ಅಲ್ವಾ ಸರ್? ನೀವಿಬ್ರು ಗಂಡ ಹೆಂಡತಿ. ಈಗ ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಏನಪ್ಪ ಇದು? ಇಬ್ರು. ನಾವು ಇಬ್ರು. ಯಾರು ಇಬ್ರು ಇಲ್ಲ. ಹೋಗ ನಿಮ್ಮ ಹಲೋ ಸ್ವಾಮಿ. ಹಲೋ ಸ್ವಾಮಿಗಳೇ. ಏನಪ್ಪ ಅದು? ಯಾರ ಹತ್ರ ಏನೋ ಮಾತಾಡ್ತಿದ್ಯಾ ಕೆಟ್ಟ ಪದದಿಂದ? ನಮ್ಮ ಅಣ್ಣರ ಹತ್ರ ಮಾತಾಡ್ತಾ ಇದ್ದೀನಿ ಸ್ವಾಮಿಗಳೇ. ಹೌದಾ? ಎಲ್ಲಿದ್ಯಪ್ಪ? ಇಲ್ಲಿ ಕೆರೆ ಲಕ್ಷ್ಮೀಗೋಣ ಅಂತ ಬಂದಿದ್ವಿ. ಎಲ್ಲೋ ಸಂಚಾರ ಮಾಡ್ತಾ ಇರಂಗಿದ್ಯಾ? ಎಲ್ಲ ಶಬ್ದ, ವಾಹನಗಳ ಶಬ್ದ. ಕೆರೆ ಮೇಲೆ ಗಾಡಿಗಳು ಹೋಗ್ತವೆ. ಇದು ತೋಪಿ ಗುಂಡಿ ಕೆಳಗಡೆ ಕುಂತಿದ್ವಿ ಇಬ್ರು ಲೆಟ್ರಿನ್ ಮಾಡ್ಕೊಂಡು. ಹೌದಾ? ನಿನ್ನ ಒಂದು ಕಷ್ಟದಲ್ಲಿ ನಿನ್ನ ವಿಚಾರದಲ್ಲಿ ನೀನು ಮಾತಾಡಿಕೊಂಡು ಅಂದ್ರೆ ಸ್ವಲ್ಪ ಮಾಡಿಕೊಂಡು ಎಲ್ಲ ಏನಾಯ್ತಪ್ಪ? ಏನೂ ಆಗಿಲ್ಲ ಸ್ವಾಮಿ. ಅಲ್ಲ ನಾನು ಏನಂತ ಹೇಳು? ಅದೇ ಬುಡ್ಬುಡ್ ಹೇಳ್ತಾರಲ್ಲ, ಮನೆ ಬತ್ತಕ್ ಬಂದಾಗ ಹಂಗೆ ಹೇಳ್ದಂಗ ನನಗೇನು ಗೊತ್ತಾಗ್ಲಿಲ್ಲ. ಏನ್ ಈ ತರ ಮಾತಾಡ್ತೀಯ ನೀನು? ನನಗೆ ಏನು ಇಂಥದ್ದು ಅನ್ನೋದು ಗೊತ್ತಾಗಲಿಲ್ಲ. ನನಗೆ ಇಂಥದ್ದು ಅನ್ನೋದು ಏನು ಗೊತ್ತಾಗಲಿಲ್ಲ. ಇಬ್ರು ಬುಡ್ಕು ಬಂದ್ರಲ್ಲ ಮನೆ ತಗ ಇದು ಹಂಗೆ ಹೇಳ್ಕೊಂಡು ಹಂಗೆ ಹೇಳಿ ಗೊತ್ತಾಗಲ್ಲ. ಹಿಂಗ್ ಮಾತಾಡ್ರಿ ಗೊತ್ತಾಗುತ್ತೆ. ಯಾಕಪ್ಪ ಈ ತರ ಮಾತಾಡ್ತೀಯ ನೀನು? ಕೆಟ್ಟದಕ್ಕೆ ಗುರಿ ಆಗ್ಬೇಕು ಅಂತ ಕಾಣ್ತಾ ಇದ್ಯಾ ಕಣ ಚಿನ್ನ ಕಂದ. ಕೆಟ್ಟದ್ದು ಮಾಡ್ಬೇಕಲ್ಲ ನಿನ್ಗೆ? ಕೆಟ್ಟದನ್ನೇ ಮಾಡ್ತೀರ ಸ್ವಾಮಿ. ಎಲ್ಲ ಮೈಕಾಗ ಹಾಕ್ತಂಗೆ ಎಲ್ಲಾರ ಮೊಬೈಲ್ ಹೋಗೈತೆ. ಇನ್ನೇನ್ ಕೆಟ್ಟ ಮಾಡ್ಬೇಕು? ಏನ್ ಮೈಕಾಗ ಹೋಗಿರೋದು? ಅದೇ ಕಿತ್ತಿರೋದು ಎಲ್ಲ ನಾವು ಹೋಗೈತಿ. ನಾನಲ್ಲ ಕಣೋ. ಮತ್ತೆ ಯಾಕೆ ಸ್ವಾಮಿ ಮಾಡಿರೋದು? ನನಗೇನೋ ಗೊತ್ತು, ನೀನೇ ಮಾಡಿರ್ಬೇಕು ಕಣೋ. ನನ್ಗೆ ಅವೆಲ್ಲ ಗೊತ್ತಾಯ್ತು, ನಿಂತ ಮಾತಾಡ್ತಿರ್ಲಿಲ್ಲ. ಅಯ್ಯೋ ಕಂದ, ಅಂತವೆಲ್ಲ ಯಾರನ್ನ ಮೊಬೈಲ್ಗೆ ವಾರ್ತಾರ ವಾಟ್ಸಾಪ್ಗೆ. ಈಗ ಅತಿಗೆಟ್ಟಾಗಿ ನೀರು ಮುಟ್ಟುವಾಗ ಕೆರೆತಾಗಿ ಅಥವಾ ಆಮೇಲೆ ಮಾಡ್ತೀರಾ? ನೀನ್ ಹೇಳ್ದಂಗ ನಾನ್ ಫೋನ್ ಮಾಡಕ್ ನಾನು ನಿಮ್ಮ ಮನೆ ಆಳಲ್ವಲ್ಲೇ, ತೊಳ್ಕಣ ಕೈ ಇಲ್ದಂಗ ಮಾಡ್ಬಿಡ್ತೀನಿ. ನನ್ನ ಶಕ್ತಿ ಬಗ್ಗೆ ಗೊತ್ತಾಯ್ತಲ್ಲ ನಿನ್ಗೆ. ಸ್ವಾಮಿ ಬರೀ ಮಾತು ಕೈ ಇಲ್ದಂಗ ಮಾಡ್ತೇನೆ. ಯಾರಿಗೋ ಬೈತಿದ್ಯಾ ಕಂದ?
ಆ ಯಾರಿಗೋ ಬೈತಿದ್ಯಾ? ಇಲ್ಲಿ ಯಾರೋ ನಮ್ಮವ್ರು ಯಾರೋ ಒಬ್ರು ಹೋದ್ರೆ ಅವ್ರಿಗೆ ಸ್ವಾಮಿ. ಹಾ, ಯಾಕೋ ಬೇಜಾರಾಗಿದ್ಯಾ? ಬೇಜಾರಲ್ದ್ರಿ ಈರುಳ್ಳಿ ಬೆಳ್ಳುಳ್ಳಿ ಕುಯ್ಕೊಂಬತ್ತಾರಲ್ಲ ಅಂತ ಹಂಗೆ ಮೊಬೈಲ್ಗಳಿಗೆಲ್ಲ ನಮ್ದೇ ಇದ್ರೆ ಯಾರು ನಮ್ಮನ್ನ ಮೆಟ್ನಾಗೂ ಇಲ್ಲ ಅವ್ರ. ಸರಸ ಸಲ್ಲಾಪ ಆಡಕ್ಕೆಲ್ಲೂ ಹೋಗ್ಲಿಲ್ವನು? ಯಾಕೋ? ಅಲ್ಲಲ್ಲ ಏನ್ ನಾವು ಅಂತ ನನ್ನ ಸರಪದಲ್ಲಿ ನಮ್ ಸುತ್ತ ಹೇಳಿ ಕೇಳ್ಬಿಡಿ ನಾವ್ ಹೆಂಗೆ ಅನ್ನೋದು. ಆ? ನಾವ್ ಹೆಂಗೆ ಅನ್ನೋದು ಸುತ್ತ ಹೇಳಿ ಕೇಳಿ ಸುಮ್ಮನೆ ಹೆಂಗೆ ಅನ್ನೋದು. ಕಂದ, ಓ ನನ್ನ ಹತ್ರ ನೀನು ಸುಳ್ಳು ಹೇಳ್ತಾ ಇರೋದು? ಇಲ್ಲ ಸ್ವಾಮಿ, ಯಾರನ್ನ ಕೇಳಿ ನಮ್ ಸುತ್ತ ಹೇಳಿ. ಹಂಗಾರೆ ಪ್ರಚಾರ ಮಾಡ್ಲಾನು ನಿಂದು ಏನಂತ ಎಲ್ಲ ಪ್ರಪಂಚಕ್ಕೆ ಗೊತ್ತಾಗಂಗ್ ಮಾಡ್ಲಾನು? ನಾನು ಎಲ್ಲ ಮಾಡಿರೋದು ಅಲ್ದಲ್ಲೇ. ಅಲೋ ಕಂದ, ಅಲ್ಲ ಸ್ವಾಮಿ. ಅಲ್ಲ 7 ಸುತ್ತಳ್ಳಿಯಲ್ಲಿ ನಿನ್ನಂತ ನಿಲ್ವನು? ಇಲ್ಲ ಸ್ವಾಮಿ, ನನ್ನಂತರ ಯಾರು ಇಲ್ಲ. ಯಾರ್ಯಾರು ಸಂಬಂಧ ಮಾಡಿದೆ ಅವ್ರನ್ನೆಲ್ಲ ಮನೆ ಬಾಗ್ಲು ಕಳಿಸ್ಲ ನನ್ನ ಪೂಜೆ ಶಕ್ತಿಯಿಂದ. ಆಯ್ತು, ರಂಗ್ ನಮ್ ಕಡಿ. ಆ ಅಲ್ಲಿ ಅಷ್ಟೊಂದು ಬೇಜಾರಾಯ್ತನಪ್ಪ ನಮ್ಮ ಮೇಲೆ. ತಗಲ್ಕೊಂಡ ಗ್ಯಾಸ್ಟ್ರಿಕ್. ಈಗ ನಮ್ಮರು ಇದು ಫೋನ್ ಮಾಡಿದ್ರು ನಮ್ಮ ಬಾಮೈದ, ಅದಕ್ಕೆ ಮಾಡ್ದ ಸ್ವಾಮಿ, ಬೇಜಾರ್ ಮಾಡ್ಕೋಬೇಡಿ. ಅಲ್ಲಪ್ಪ ಹೇಳು, ಯಾಕೆ ನಿನ್ನೆ ಫೋನ್ ಮಾಡಿದ್ರೆ ರಾತ್ರಿ ನಾನು? ಇದಾಯ್ತು. ಅಲೋ ಹಲೋ, ನೀನು ನನ್ನ ಹತ್ರ ತರ್ಲೆ ಅವನು ಇವನು ನಮಸ್ಕಾರ ಸುಮ್ನೆ ನಮಸ್ಕಾರ ಪಮಸ್ಕಾರ ಅಂದ್ರೆ ಹೇಳಕ್ ನಾಲ್ಕನೇ ಇಲ್ದಾಗ ಮಾಡ್ಬಿಡ್ತೀನಿ ನಿನ್ಗೆ. ಏನಕ್ಕೆ ಮಾತಾಡ್ತಾ ಇರೋದು ನಾವು? ಆಯ್ತು ಸ್ವಾಮಿ, ಯಾರೋ ನಮ್ಮ ಹುಡುಗರು ಫೋನ್ ಮಾಡಿದ್ರು. ಅಲ್ಲ ಇದು ಗಾಡಿಗೆ ಹೋದ್ರು. ದೊಡ್ಡ VVIP ನೀನು. ಎಲ್ಲ VVIP ಅಲ್ಲ. BN ಅಂತ ಏನೋ BN ಅಂದ್ರೆ? ಬಿ ಅಂದ್ರೆ ಬಳ್ಳಾಪುರ, ಎನ್ ಅಂದ್ರೆ ನಕ್ತಿಯಪ್ಪ ಅಂತ. ಮುಚ್ಚ ಬಾಯ್ ಲೈ. ಮಳೆ ಬಂದ್ರೆ 4 ತಾಸು ಸೋರ್ತೈತೆ, ಬಕೆಟ್ ಇಟ್ಕೊಂಡು ಓಡಾಡ್ತೀಯ, ನಮಸ್ಕಾರ ಅಂತೆ ನಮಸ್ಕಾರ. ನೀನ್ ಏನೇನ್ ಮಾಡ್ತೀಯ ಏನೇನ್ ಬಿಡ್ತೀಯ ನಾನು ಇಲ್ಲಿಂದನೇ ಕೂತ್ಕೊಂಡು ನೋಡ್ತೀನಿ. ಅವ್ರಿಗೆ 500,000 ಕೊಡೋದು, ಗಾಡಿಗಳು ಇಸ್ಕೊಳೋದು, ಬರೀ ವ್ಯವಹಾರ ಮಾಡ್ಕೊಂಡಿಂದ ಕಳ್ತನ ವ್ಯವಹಾರ ಮಾಡ್ಕೊಂಡು ಬೋಳಿ ಮಗನ ದೊಡ್ಡ ಸ್ಕೋಪ್ ತಗಂತೆ ನನ್ನ ಮುಂದೆ ನೀನು. ಹಾ, ನನ್ನ ಮಗನ್ ತಗಕ್ ಬೆಳಿಗ್ಗೆ ಕೇಳ್ಬೇಕು ಏನು? ಆಯ್ತು ಸ್ವಾಮಿ, ಆಯ್ತು ಬಿಡಿ. ಆಯ್ತಾ ಸ್ವಾಮಿ? ಆಯ್ನಾ? ಇಡಂದ್ರ ನಿನ್ಗೆ ಇಕ್ಕಕ್ಕಲ್ಲ ಫೋನ್ ಮಾಡಿರೋದು ನಾನು, ಬೇಕು ನನ್ನ ಮಗನೇ. ಸ್ವಾಮಿ ನಾನು ನಿನ್ ಕಷ್ಟ ಏನಾಯ್ತು ಅಂತ ಕೇಳಕ್ಕೆ ಅಂತ ಕೇಳೋಣ. ನಾನು ಕಷ್ಟ ಏನೂ ಆಗಿಲ್ಲ ಸ್ವಾಮಿ, ಕರೆಕ್ಟ್ ಆಗಿದ್ದೀನಿ. ಕಂದ ನೋಡು, ಈಗ ಪೂಜೆ ಮಾಡಿದ್ನಲ್ಲ, ನಿನ್ಗೇನು ನಿಮ್ಮ ಮನೆಗೆಲ್ಲ ಒಳಿತು ಆಗೈತಾ? ನಿಮ್ಮ ಮನೆಯವ್ರೇನು ಕೂಗಾಡ್ತಾ ಇಲ್ವಾ? ಆಮೇಲೆ ಪರಸ್ತ್ರೀಯರೇನು ಫೋನ್ ಮಾಡ್ತಾ ಇಲ್ವಾ? ಅವ್ರ ಗೊಲ್ರಿಟಿ ಅಮ್ಮನ ಕೈಲಿ ಹೇಳಿ. ಯಾರು? ಏನ್ ಸ್ವಾಮಿ? ಪರಸ್ತ್ರೀಯರು ಯಾರು ಫೋನ್ ಮಾಡ್ತಾ ಇಲ್ವಾ? ಅದೇ ಇಲ್ಲಿ ಫೋನ್ ಆಗಿದ್ವಿ ಹಂಗಂತ ಅಂದ್ರಲ್ಲ, ಅದು ಹೋಗಿ ಹುಡುಗರು ಗೊಲ್ರಿಟಿ ಅಮ್ಮನ ಕೈಲಿ ಹೇಳ್ಯವ್ರೆ. ಏನಂತ? ಅದೇ ಹಿಂಗೆ ನಮ್ಮ ಗೊಲ್ರಿಟಿ ಬಿಟ್ಟು ಏನು ಇಲ್ಲ, ಈಗೇನು ಇಲ್ಲ ಅಂತ ಅಂದ್ರಲ್ಲ. ಗೊಲ್ರಟ್ಟಿ ಅಮ್ಮನ್ ಬಿಟ್ಟು ಇನ್ನೇನು ಇಲ್ಲ ಅಂತ ಅಂದ್ರಲ್ಲ ನೀವು ನಮ್ಮ ಅಜ್ಜಿಯರ್ ಕೈಲಿ. ಅದನ್ನ ಹುಡುಗರು ಕೇಳ್ಸ್ಕೊಂಡು ಹೋಗಿ ಹಂಗೆ ಹೇಳಿದ್ರು. ನಮ್ಮ ಮನೆ ಗಲಾಟೆ ಮಾಡ್ಕೊಂತಿದ್ವಲ್ಲ, ಹಂಗಾಗಿ ಹೇಳಿ ಒಂದ್ ಸ್ವಲ್ಪ ಗಲಾಟೆ ಆಗ್ತಾನೆ ಅಷ್ಟೇ. ನೀನು ಅದು ಸರಿ, ಈಗ ಗೊಲ್ರಟ್ಟಿ ಅಮ್ಮಂತಕ್ಕೆ ಯಾಕೆ ಹೋಗ್ಬೇಕಾಗಿತ್ತು? ಗ್ರಹಣ ಅಲ್ವಾ? ಇಲ್ಲ ಸ್ವಾಮಿ, ಏನೋ ಇದು ನಮ್ಮ ಹೊಲ ಪಕ್ಕನೇ ಅಲ್ರ, ನಮ್ದು ಅವ್ರದೆಲ್ಲ ಹೊಲ ಕೂಡಿದ್ಬೋದ. ಇದು ಗ್ರಹಣ ದಿವಸ ಹೋಗಿದ್ದ? ಇಲ್ಲ, ಅದಕ್ಕಿಂತ ಮುಂಚೆ 3-4 ದಿನ ಮುಂಚೆ ಹೋಗಿದ್ದ. ನನ್ಗೇನು ಗೊತ್ತಾಗಲ್ಲ ಅನ್ಕಂತೇನೋ, ನೀನ್ ಎಲ್ಲೋದ್ರೆ ಎಲ್ಲಿ ಬಂದ್ರೆ. ಅಲ್ಲ, ನೀವು ಹಂಗೆಲ್ಲ ಹೇಳ್ಬಾರ್ದು ಅಂತ ಅಷ್ಟೇ ಸ್ವಾಮಿ, ಇನ್ನೇನಿಲ್ಲ. ಪಾಠ ಹೇಳ್ತೀನೋ? ಇಲ್ಲ, ನೀನು ಬೆಳಿಗ್ಗೆ ಇವನಿಗೆ ಫೋನ್ ಮಾಡಿ ಈಗ ಆಯ್ತು ಬಿಡಿ ಸ್ವಾಮಿ, ಆಯ್ತು. ಒಂದು ಯಾಗ ಮಾಡಿದೀನಿ. ಅಲೋ, ನಿನ್ ಹೆಸರು ಮೇಲೆ ಒಂದು ಯಾಗ ಮಾಡಿದೀನಿ. ಆ ಯಾಗದಿಂದ ನಿನ್ಗೆ ತುಂಬಾ ಒಳ್ಳೇದಾಗುತ್ತೆ. ಇನ್ನು 3 ದಿವಸದಲ್ಲಿ ನಿನ್ಗೆ ಒಂದು ಶುಭ ಸಮಾಚಾರ ಬರುತ್ತೆ. ನಿನ್ ಮಗಳಿಗೆ ಒಂದ್ ಒಳ್ಳೆ ಕಡೆ ಗಂಡು ಬರುತ್ತೆ. ಅದನ್ನ ಒಪ್ಕೊಂಡ್ ಮಾಡ್ಕೊಳ್ರಿ.
ಹಾ ಒಳ್ಳೆ ಮನೆತನ. ಬಂದ್ರೆ ಇದು ನೀನೇ ಮದುವೆ ಆಗುವಂತ ಅಂತಿದ್ದು ನಮ್ಮ ಮನೆಗೆ ನಮ್ಮ ಮಗ. ನೀನೇ ಚೆನ್ನಾಗ್ ಕಾಣ್ತೀಯ, ಮದುವೆ ಆಗೋಣ, ನನ್ಗೆ ನನ್ ಇನ್ನ ಓದ್ಬೇಕು ಅಂತ. ನೀನ್ ಹೆಣ್ಣ ಮದುವೆ ಆಗಕ್ಕೆ? ನಿನ್ ಮಗಳೇ ಹೆಣ್ಣು. ನಾನು ಹೇಳಿದ್ದು ಗಂಡು ಕಳಿಸ್ಕೊಡ್ತೀನಿ ಅಂತ. ನನ್ನೇ ಮದುವೆ ಆಗ, ಸುಮ್ನೆ ಯಾಕೆ ಅವು ಗಂಡು ಕರೆಸ್ತೀರಾ, ನಾನು ಈಗಲೇ ಮದುವೆ ಆಗಲ್ಲ ಅಂತ. ಹಾ ಅಲ್ಲ ಕಣೋ, ಇನ್ನ ಬೇಕಾದ್ರೆ ಟೈಮ್ ತಗೊಳ್ರಿ. ಅದು ಒಳ್ಳೆ ಮನೆತನ. ಹುಡುಗ ತುಂಬಾ ಒಳ್ಳೇನು. ಮನೆ ಮಾಡ್ಕೊಡ್ತೀನಿ ಅಂತ ಮನೇನು ನಿಂತು ಅವ್ರು ತಗರಲ್ಲ ಒಂದಲ್ಲ ನನಗೇನ್ ಬೇಕಾಯ್ತು ಬೆಳಿಗ್ಗೆ. ಏನೋ ಕಂದ, ಟೀ ಕೊಡು ಬಿಸಿ. ಕಂದ ಏನ್ ಕಂದ ಅಲ್ಲ, ಏನ್ ಸ್ವಾಮಿ? ನಾನು ಹೇಳ್ತಿರೋದು ಏನ್ ಗೊತ್ತೇನೋ? ಓಂ ಕಂತ ಭೂತಲೇ ನಮಃ. ಓಂ ಕಂತ ಓಂ ನರಸಿಂಹರಾಜು, ಮಹಾಮಂಗಳಾರತಿ ನಡೀತಾ ಐತಪ್ಪ. ಇದು ಮದುವೆಗೆ ಹೋಗ್ತಾ ಇದೀನಿ ಸ್ವಾಮಿ, ಅರ್ಜೆಂಟ್ ಆದ. ನಮ್ಮ ಆತ್ಮೀಯರು ಈ ಬಂಡಿ ಮನೆ ಚೌಲ್ಟ್ರಿ ಅಂತ ತುಮಕೂರಲ್ಲಿ ಮದುವೆಗೆ ಹೋಗ್ತಾ ಇದೀನಿ ಸ್ವಾಮಿ. ಒಂದು 5 ನಿಮಿಷ ಮಾತಾಡು. 5 ನಿಮಿಷ ಮಾತಾಡು. ಆಯ್ತು ಸ್ವಾಮಿ. ಏನ್ ಗೊತ್ತಾ, ಮಹಾಮಂಗಳಾರತಿ ಪೂಜೆ ಆಗ್ತಾ ಐತೆ. ಕೂದ್ಲು, ಉಗುರು, ಬಟ್ಟೆ ಅದೆಲ್ಲ ರೆಡಿ ಮಾಡ್ದ? ಎಲ್ಲ ಕತ್ತರಿಸಿದ್ದೀನಿ. ಹೌದಾ? ಏನೇನ್ ಹೇಳು. ಕೂದ್ಲು, ಎಡಗಾಲ್ನಾಗ ಧೂಳು, ಇದು ಒಂದು ಹಳೆ ಡ್ರಾಯರ್ ನಂದು, ಆಮೇಲೆ ಇದು ಮಣ್ಣು, ಉಗುರು, ಕೂದ್ಲು, ಮಣ್ಣು, ಬಟ್ಟೆ. ಉಗುರು ಎಡಗೈದು ಉಗುರು ಕತ್ತರಿಸಿದ್ದೀನಿ. ಉಗುರು. ಈಗ ಕೂದ್ಲು ಎಷ್ಟು ಕಟ್ ಮಾಡಿದ್ಯಪ್ಪ? 7 ಬಂದವೆ. 7 ಅಪಶಕುನ ಆಗೋಯ್ತಲ್ಲಪ್ಪ. 7 ಒಂದು ಸಲ ಕಿತ್ಕೊಂಡು 7 ಬಂದು. ತಲೆದ್ ಬೇಡ. ತಲೆದು ಬೇಡ. ಯಾಕೆ ಸ್ವಾಮಿ? ಈ ಅಪಶಕುನ ಆಗ್ಬಿಡೈತೆ 7. ಬೇರೆ ಎಲ್ಲದನ್ನ ತಲೆ ಬಿಟ್ಟು ಬೇರೆ ಎಲ್ಲದನ್ನ ತೆಗಿಯಪ್ಪ. ಕಾಲಗಳು ಇದು ಮೈಯಲ್ಲಿ ರೋಮ ಕಿತ್ರ ಆಗುತ್ತರ ಸ್ವಾಮಿ? ಎಲ್ಲಿರೋದು? ಅದೇ ಇದು ಇದು ಕಾಲಾಗವಲ್ಲ, ಕಾಲ್ ತೊಳ್ಕೊಂತೀವಲ್ಲ. ಮೀನಿನ ಕಂಡದಲ್ಲಿ ಕೂದ್ಲು ಯಾವತ್ತೂ ಕೀಳ್ಬಾರ್ದಪ್ಪ. ಮೀನಿನ ಕಂಡದಲ್ಲಿ ಕೀಳ್ಬಾರ್ದು. ಅದು ಯಾವ ದರಿದ್ರ ಬರುತ್ತೆ, ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಿರ್ತಾಳೆ, ಅಲ್ಲಿ ಕಿತ್ಕೊಂಬಾರ್ದು ಯಾವತ್ತು ಕೂದ್ಲು. ಅಲ್ಲಿ ಬಿಟ್ಟು ಬೇರೆ ಎಲ್ಲಾನ ಕೀಳಪ್ಪ. ಜೋಳ ನೋಡೋಣ ಈಗ ಅರ್ಜೆಂಟ್ ಆಗಿ 2 ಎಷ್ಟು ಕೀಳ್ತೀಯ? ತಲೆ ಬೇಡ, ಅಪಶಕುನ ಬಂದೈತಿ 7. ಅಲ್ಲೇ ಬೇಡ, ಮೀನ್ ಕಂಡದವ್ ಬೇಡ, ಬೇರೆ ಎಲ್ಲಾನ ಕೀಳಪ್ಪ. ಎಲ್ಲಿ ಕಿತ್ಕೊಳ್ಳೋಣ ಸ್ವಾಮಿ? ಎಲ್ಲಿ ಕಿತ್ಕೊಳ್ಳೋಣ ಹೇಳಿ? ಎಲ್ಲಿ ಕಿತ್ಕೊಳ್ಳೋಣ? ಅವನ್ನೆಲ್ಲ ನಾನು ಸ್ವಾಮೀಜಿಯಾಗಿ ಹೇಳಕ್ ಆಗುತ್ತಾ ಅದನ್ನ? ಬೇರೆ ಎಲ್ಲಾನ ರೋಮ ಜಾಸ್ತಿ ಎಲ್ಲಿರುತ್ತೋ ಅಲ್ಲಿ ಕೀಳಪ್ಪ. ಜಲ್ದಿ ಎಷ್ಟು ಬರುತ್ತೆ ಅಂತ ನನಗೆ ಹೇಳ್ಬೇಕು. ನಾನು ಮಹಾಮಂಗಳಾರತಿ ಮಾಡ್ತಾ ಇದ್ದೀನಿ, ಅದಕ್ಕೇನೆ. ಏನ್ ತಲೆ ಅಂದ್ರೆ ಎಲ್ಲ ಒಂದೇ ಅಲ್ವನ್ರಿ? ತಲೆ ಒಳಗಲ್ವ ನಿನ್ ಮೀಸೆ ಬಾಯಿ ಇರೋದು? ತಲೆ ಒಳಗೆ ಕಿತ್ತಿದೆಯಲ್ಲ, ಅಲ್ಲಿ ಅಪಶಕುನ ಬಂದಿದೆ 7. ಒಳ್ಳೇದಾಗ್ಬೇಕಾದ್ರೆ ಕೆಟ್ಟ ಗ್ರಹಸ್ಕೃತಿಗಳು ನಿನ್ನ ಕಾಡ್ತಾ ಇದಾವೆ, ಅದನ್ನ ಬೇಡ. ಈಗ ಅದ್ ಬಿಟ್ಟು ಬೇರೆ ಎಲ್ಲಾನ ಇದ್ ನೋಡಪ್ಪ. ಸ್ವಾಮಿಗಳೇ ನಂಗಂದ್ರೆ ಕೋಪ ಮಾಡ್ತೀನಿ. ಕಿತ್ಬಿಡೋಣ ಸ್ವಾಮಿ. ಏನಪ್ಪ? ನಮ್ಮ ಮನೆ ರಾಜ್ ಓಡಿಸ್ಬಿಟ್ಟಾರ ಅಂತ ಭಯ. ಅದೇ ಇವನು ಕಿತ್ಬಿಡೋಣ ಸ್ವಾಮಿ. ಏನ್ ಸರಿ ಗೊತ್ತಾಗ್ತಾ ಇಲ್ಲ, ಏನ್ ಹೇಳ್ತಿದ್ಯೋ? ಎಲ್ಲ ಜನಗಳೆಲ್ಲ ಅವ್ರ ಸ್ವಾಮಿ ಯಾರನ್ನ ಹೋಗಿದಾರು. ಅದೇ ಇದು ಹಲೋ ಏನ್ ಅಂತಿದ್ಯ? ಏನದು? ಹೆಂಗ್ ಬಾಯ್ ಬಿಟ್ಟಾಳ ಸ್ವಾಮಿ ನಮ್ಗೆ? ನಾನು ತಪ್ಪು ತಿಳ್ಕೊಳಲ್ಲಪ್ಪ, ಇದು ಕಷ್ಟ ಬಗೆಹರಿಸಕ್ಕೆ ಮಾತಾಡ್ತಿರೋದು. ತಲೆ ಮೀಸೆ ಬಿಟ್ಬಿಟ್ಟಿ, ಮೀನ್ ಕಂಡ ಬಿಟ್ಟಿ ಬೇರೆ ಎಲ್ಲಾನ ಕೀಳು. ಎಲ್ಲಾದ್ರೇನು ಹೇಳ್ಬಿಟ್ಟು ಕೀಳು ಅಷ್ಟೇನೆ. ಎಲ್ಲಿ ಕೀಳೋಣ ನಾವು? ಹಿಂದಗಡೆಗೆ ಅವರೆಲ್ಲ ಇದೆ ಸೊಂಟದಾಗಿ ಹಿಂದಗಡೆಗೆ ಬಾತ್ರೂಮ್ ಕುತ್ಕೊಂತೀವಲ್ಲ ಸರ್. ತಲೆ ಮೈನ ಹಿಂಭಾಗದಲ್ಲಿ ಕೀಳ್ಬಾರ್ದು ಕಣ್ರಿ. ಅವೆಲ್ಲ
ನೀನು ಇನ್ನು ಎಲ್ಲೂ ದೇವ್ರ ಕಾರ್ಯ ಕೆಲಸ ಮಾಡ್ಸಿಲ್ಲ. ಸ್ವಾಮಿ ಮಾಡ್ತಿಲ್ಲ ಎಂದು ನಾವು. ಅದೆಲ್ಲ ನಿನ್ಗೆ ಅವಕ್ಕೆಲ್ಲ ಒಂದು ನೀತಿ ನಿಯಮಗಳು ಇರ್ತವೆ. ತಲೆ ಮೀಸೆ ಬಿಟ್ಟು ಮೀನ್ ಕಣದಲ್ಲಿ ಯಾವತ್ತು ನನಗೆ ಎಲ್ಲ ಬೇರೆ ಯಾವ ಸ್ವಾಮಿಗಳು ಕಿತ್ಕೊಡ್ಬೇಡ. ಅದೇ ಇದು ಕೇಳೋಣ ಸ್ವಾಮಿ ಅಂತ ನಾನು ಆಗ್ಲಿಂದ ಹೇಳಕ್ಕೆ ಹೆದರಿಕೆ ಆಗುತ್ತೆ. ಇಲ್ಲ ಹೇಳು ಏನು ಅಂತ. ಅದೇ ಕೇಳೋಣ ಸ್ವಾಮಿ. ಏನಪ್ಪ? ಹಲೋ, ಆಚೆ ಕಡೆಗೆ ಬಂದು ಹೇಳ್ತೀನಿ. ಬಾ. ಅಲ್ಲಿ ನೀವೇನ ಕೋಪ ಮಾಡ್ಕೊಂಡು ನಮ್ಮ ಹತ್ರ ನಮ್ ಕಡೆ ದಿವಾಸ ಮಾಡಿದ ಅಂತ. ಇಲ್ಲ ಕೋಪ ಇಲ್ಲ, ಹೇಳಪ್ಪ. ಎಷ್ಟು ಕೇಳ್ಬೇಕು ಸ್ವಾಮಿ? ಎಷ್ಟು ಕೇಳ್ಬೇಕು? 3ಕ್ಕಿಂತ ಮೇಲ್ಪಟ್ಟು. 3 ಒಂದೇ ಸಲ ಬರಲ್ವೇನು? ಒಂದೇ ಸಲ ಕೇಳ್ಬೇಕಾ? ಎಲ್ಲೇ ತೆಗಿತಿದ್ಯ ಹೇಳಪ್ಪ ಕೂದ್ಲು? ಇದು ಹೇಳಪ್ಪ. ಹಲೋ ನರಸಿಂಹರಾಜು ಸ್ವಾಮಿಗಳೇ, ತೆಗ್ದಾನಪ್ಪ? ಎಲ್ಲಿ ತೆಗೇನ? ಅದೇ ಇದು ಬಾತ್ರೂಮ್ಗೆ ಹೋಗಿ ತಳೀನಿ. ಬಾತ್ರೂಮ್ಗೆ ಹೋಗ್ತಿದ್ಯಾ? ಅದೇ ಒಂದೇ ಸಲ ಕೇಳ್ಬೇಕು, 2 ಸಲ? ಎಲ್ಲೇ ಕೇಳ್ತಿದ್ಯಾ ಅಂತಾನೆ ಹೇಳ್ಲಿಲ್ಲ ನೀನು. ಇಲ್ಲೆಲ್ಲ ಇದು ಜನಗಳಿದ್ದಾರೆ ಸ್ವಾಮಿ. ನಾನು ಒಬ್ಬ ಗಂಡಸು, ಕ್ಲೀನ್ ಆಗಿ ಹೇಳಪ್ಪ ನೀನು. ಅದೇ ಇದು ಬಿಡೋಣ ಸ್ವಾಮಿ. ಆಯ್ತು ಆಯ್ತು ಸ್ವಾಮಿ. ಎಷ್ಟು ಅಷ್ಟು ಕಿತ್ಬಿಡೋಣವಾ? ಎಷ್ಟು ಕಿತ್ಬಿಡಪ್ಪ. ಈಗ ಲೈನ್ ಆಗಿ ಇರ್ತೀನಿ, ಎಷ್ಟು ಕಿತ್ತೆ ಅಂತ ಹೇಳು. ಆಯ್ತು ಸ್ವಾಮಿ, ಆಯ್ತು. ಎಷ್ಟು? ಇನ್ನ ಕಿತ್ತಿಲ್ಲ. ಕೇಳು. ಓಂ ಗುರುಭ್ಯೋ ನಮಃ. ಎರಡು ಬಂದ ಸ್ವಾಮಿ. ಎರಡಕ್ಕಿಂತ ಒಂದೇ ಸಲ ಬಿಟ್ಬಿಟ್ಟು ತಿರ್ಗ ಮೇಲೆ ಜಾಸ್ತಿ ಉರಿತೈತೆ ಸ್ವಾಮಿ. ಅಲ್ಲಿ ಉರಿತೈತೆ, ಕೇಳಕ್ ಆಗಲಿಲ್ಲ. ಚಾಕ್ನ ಕಟ್ ಮಾಡೋಣ ಕೇಳೋಣ. ಹಂಗಲ್ಲ, ಬುಡು ಸಮೇತ ಬರ್ಬೇಕು. ಬುಡು ಸಮೇತನ? ಇನ್ನೊಂದ್ಸಲ ಕೇಳೋಣ ಸ್ವಾಮಿ. ಜಾಸ್ತಿ ಇಡ್ಕೊಂಡು ಕೇಳು. ಉರಿತಾವ ಸ್ವಾಮಿ. ಇಲ್ಲ ಕಣ್, ಹೇಳಪ್ಪ. ಓಂ ಗುರುಭ್ಯೋ ಸ್ವಾಮಿ. ಎಷ್ಟು ಬಂದಪ್ಪ? ಕಟ್ಟಾದ ಸ್ವಾಮಿ. ಎಷ್ಟು ಬಂದವೆ? ಕಟ್ಟಾದು. ಕಟ್ ಮಾಡ್ಬಾರ್ದು, ಬುಡು ಸಮೇತನ ಕೇಳಪ್ಪ. ಇವ್ರು ಒಳ್ಳೆ ಎಲ್ಲ ಉರಿದೆ ಸ್ವಾಮಿ. ಹಲೋ ಯಾಕಪ್ಪ ಕಟ್ ಮಾಡ್ಬೇಕಂದ? ಹಲೋ, ಯಾಕಪ್ಪ ಕಟ್ ಮಾಡ್ಬೇಕಂದ? ಇಲ್ಲ, ಇದು ಯಾರೋ ನಮ್ಮವರು ನಮ್ಮ ಫ್ರೆಂಡ್ ಮಾಡಿದ್ರು, ಅದು ಕಟ್ ಮಾಡಿದೆ.